ಅವ್ರ ಸಬ್ಜೆಕ್ಟ್ ತಗೊಳ್ಳೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ನಸೀಬ್ ಚೆನ್ನಾಗಿತ್ತು, ಆ ಡೇಟ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರು. ಈಗ ಮೀಡಿಯಾ ಜೊತೆ ಸಂಬಂಧ ಮುಂಚಿನ ತರ ಇಲ್ಲ. ಕೇಳ್ದೆ ಹಾಕಿ ಆಮೇಲೆ ರಿಯಾಕ್ಷನ್ ಕೇಳ್ತಾರೆ. ವಿತೌಟ್ ಆ ಪೇಪರ್ ಅಲ್ಲಿ ಬಂದ್ರೆ ಅದು ಸತ್ಯ ಅಂತ. ಏನಪ್ಪ ಈ ತರ ಎಲ್ಲ ತೋರಿಸಿದ್ದಾರೆ ಹಿಂಗೆ ಇದು ಓವರ್ ಅದ್ರಲ್ಲಿ ಒಂದ್ 2-3 ಸೀನ್ ನಮ್ಗೆ ಭಯ ಇತ್ತು, ಏನಾಗುತ್ತೋ ನೋಡಿ. ನೀವು ಒಳ್ಳೇದು ಮಾಡಿ ಅದಕ್ಕೂ ವಿರೋಧ ಇರುತ್ತೆ, ನೀವು ಕೆಟ್ಟದ್ದು ಮಾಡಿ ಅದಕ್ಕೂ ವಿರೋಧ ಇರುತ್ತೆ. ಸರ್ ಇನ್ನು ಓಕೆ, ಬಟ್ ಎಷ್ಟೇ ಜನ ಸೂಪರ್ ಸ್ಟಾರ್ಸ್ಗೆ ನೀವು ಮ್ಯೂಸಿಕ್ ಮಾಡಿದ್ರು ಕೂಡ ನಿಮ್ಮ ಮತ್ತು ಉಪೇಂದ್ರ ಸರ್ ಕಾಂಬಿನೇಷನ್ ಅಂದ ತಕ್ಷಣ ಅಲ್ಲೊಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಅಗೇನ್ ಒಂದು ಔಟ್ ಆಫ್ ದ ಬಾಕ್ಸ್ ಒಂದಿನೋ ಒಂದು ಬೇರೆದೇ ಇನ್ನೊಂದು ಎಂತ ಹೇಳೋದು ಆಡಿಯೋ ವಿಜುವಲ್ ಟ್ರೀಟ್ ಅಲ್ಲಿ ಸೃಷ್ಟಿ ಆಗುತ್ತೆ. ಆ್ಯಕ್ಚುಲಿ ಉಪ್ಪಿ 2 ಸಿನಿಮಾದಲ್ಲೂ ಅದೇ ಆಯಿತು. ಅಗೇನ್ ತುಂಬ ಚೆನ್ನಾಗಿ ಹೋಯಿತು ಕೂಡ ಆ ಸಿನಿಮಾ. ಸೊ ಉಪ್ಪಿ 2 ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಸರ್. ಉಪ್ಪಿ 2 ಅಫ್ಕೋರ್ಸ್ ದಟ್ಸ್ ಉಪೇಂದ್ರ ಪಾರ್ಟ್ 2 ಅಂತ ಮಾಡಿದ್ದು. ವೆರಿ ಅಂದ್ರೆ ಒಂಥರ ಡಿಫ್ರೆಂಟ್ ಸಬ್ಜೆಕ್ಟ್ ಅದು. ಅವ್ರ ಸಬ್ಜೆಕ್ಟ್ ತಗೊಳ್ಳೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಉಪ್ಪಿ 2 ವಾಸ್ ಮೋರ್ ಅವ್ರದೇ ಹೋಮ್ ಪ್ರೊಡಕ್ಷನ್ ಬೇರೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಒಂದಂದ್ರೆ ಮತ್ತೆ ಸೇರಿ ಒಂದು ಕೆಲಸ ಮಾಡೋದಿದೆಯಲ್ಲ, ಒಂದು ಯು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್. ಸೊ ನನ್ನ ಲೆಕ್ಕದಲ್ಲಿ ಇಟ್ಸ್ ಮೋರ್ ಆಫ್ ಫನ್. ಇತ್ತೀಚೆಗೆ ಯಾವುದೋ ಒಂದಿದೆ ಪೆಂಡಿಂಗು, ಅದಾಗಿದೆ, ರಿಲೀಸಿಗೆ ಪೆಂಡಿಂಗ್ ಇದೆ, ಹೆಂಗೆ ಗೊತ್ತಿಲ್ಲ, ಹಿಂದೆ ಹೋಗ್ತಾ ಇದೆ. ಬುದ್ಧಿವಂತ 2 ಅಂತ ಕರೆಕ್ಟ್, ಅದೊಂದು ಪೆಂಡಿಂಗ್ ಇದೆ. ಹೌದು, ಎಸ್ ಸರ್. ಸರ್ ಇನ್ನು ಆ್ಯಕ್ಚುಲಿ ಈಗ ಉಪೇಂದ್ರ ಫಿಲಮ್ ಹಲವು ಮೊದಲುಗಳಿಗೆ ಕಾರಣ ಆಗಿತ್ತು. ಅದು ಆ್ಯಕ್ಚುಲಿ ಈಗ ರವೀನಾ ಟಂಡನ್ ಅವರು ಫಸ್ಟ್ ಟೈಮು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು, ದಾಮಿನಿ ಅವರು ಫಸ್ಟ್ ಟೈಮು, ಆ ಥರದ್ದೆಲ್ಲ. ಆ ಟೈಮಲ್ಲಿ ಕರೆಕ್ಟ್ ಚಾಂದ್ ಮಿಶ್ರಾ ಅಂತ ಮ್ಯಾನೇಜರ್ ಇದ್ರು, ನನ್ನ ಫ್ರೆಂಡಿಗೆ ತುಂಬ ಪರಿಚಯ. ಸೊ ಆ ಟೈಮಲ್ಲಿ ಶಿ ಸಡನ್ಲಿ ಗಾಟ್ ಫ್ರೀ. ಆ ಟೈಮಲ್ಲಿ ಒಂದು ಯಾವುದೋ ಪ್ರಾಜೆಕ್ಟ್ ಅಂತ ಅಷ್ಟೇ, ನಮ್ಮ ನಸೀಬ್ ಚೆನ್ನಾಗಿತ್ತು, ಆ ಡೇಟ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ವಿ. ಕರೆಕ್ಟ್ ಸರ್. ರವೀನಾ ಟಂಡನ್ ಮೇಡಮು ಅವತ್ತು ಬಿಟ್ಟರೆ ಇನ್ನು KGF 2 ಅಲ್ಲೇ ಮಾಡಿದ್ದವ್ರು ಆ್ಯಕ್ಚುಲಿ. ಸೊ ಅಷ್ಟು ವರ್ಷಗಳ ಗ್ಯಾಪು. ಆ್ಯಂಡ್ ಅಗೇನ್ ಉಪೇಂದ್ರ ಫಿಲಮ್ ಇದು ಕಾನ್ಸೆಪ್ಟ್ ವೈಸ್ ನೋಡೋದಾದ್ರೆ ಇವತ್ತಿನ ದಿನಕ್ಕೆ ಅದನ್ನು ಮಾಡೋದು ತುಂಬ ಕಷ್ಟ. ಅಂದರೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಇದು ಅಂದರೆ ವೈರಲ್ ಆಗೋವಂಥ ವಿಷಯಗಳು ಅಥವಾ ಟ್ರಾಲ್ ಆಗೋವಂಥ ವಿಷಯಗಳು ಸಿಕ್ಕಾಬಟ್ಟೆ ಇದೆ ಇದು ಆ್ಯಕ್ಚುಲಿ. ಅಂದರೆ ಬಹುಶಃ ಇವತ್ತು ಆ ಸಿನಿಮಾ, ಆ ಸ್ಕ್ರಿಪ್ಟ್, ಆ ಸಬ್ಜೆಕ್ಟ್ ಮಾಡೋದಕ್ಕೆ ಹೊರಟಿರ್ತಿದ್ರೆ ತುಂಬ ವಿಷಯ ನಾವು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು ಆ್ಯಕ್ಚುಲಿ ಉಪೇಂದ್ರ ಸರ್. ಅಂದರೆ ಹೆಂಗೆ ತಗೋತಾರೋ, ರಿಸೆಪ್ಷನ್ ಹೆಂಗಿರುತ್ತೆ ಅಂತ ನೋಡೋದಾದ್ರೆ ಆ್ಯಕ್ಚುಲಿ. ಆಗ ಮೀಡಿಯಾನು ಬೇರೆ ಇತ್ತು ಅಲ್ವಾ, ಮೀಡಿಯಾನು ಬೇರೆ ಇತ್ತು, ಆಮೇಲೆ ಮೀಡಿಯಾ ಜೊತೆ ಸಂಬಂಧ ಬೇರೆ ಇತ್ತು. ಇಟ್ ಈಸ್ ಅ ಲಾಂಗ್ ಸ್ಟ್ಯಾಂಡಿಂಗ್, ಆಗ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ ಇತ್ತು. ಕರೆಕ್ಟ್. ಈಗ ಮೀಡಿಯಾ ಜೊತೆ ಸಂಬಂಧ ಮುಂಚಿನ ಥರ ಇಲ್ಲ. ಯಾವುದು ರಾಜಕಾರಣಿಗಳಾಗಲಿ, ಯಾವುದು ನಮ್ಮ ಸಿನಿಮಾದಲ್ಲಾಗಲಿ, ಯಾಕಂದರೆ ಎವ್ರಿಥಿಂಗ್ ಇಸ್ ಬೇಸಿಕಲಿ ಆಪರ್ಚುನಿಟಿ ಅಂತ ಇರುತ್ತೆ. ಸೊ ಇಟ್ ಈಸ್, ಮುಂಚೆ ಹಂಗಲ್ಲ, ಮುಂಚೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಕಾಣುತ್ತೆ ಮೀಡಿಯಾದಲ್ಲಿ. ಸೊ ನಿಮಗೆ ಒಂದಷ್ಟು ರೂಮರ್ ಇದ್ದರೂ ಅದು ನೋಡಿ ಅದನ್ನು ಕಾದು ಅದು ಆಮೇಲೆ ಪ್ರೆಸ್ಸಲ್ಲಿ ಬರೋ ದೊಡ್ಡ ವಿಷಯ ಅದು. ಎಕ್ಸೆಪ್ಟ್ ನಿಮಗೆ ಸಂಜೆ ಪೇಪರ್ ಬಿಟ್ಟರೆ ನಿಮ್ಗೆ ಯಾವುದು ಬರ್ತಾ ಇದೆ, ನಥಿಂಗ್ ಇಸ್ ಟು ಕಮ್ ಔಟ್ ಕಂಪ್ಲೀಟ್ ಆಗಿ ವ್ಯಾಲಿಡ್. ಈಗ ಹಂಗಲ್ಲ, ಈಗೆಲ್ಲ ಫೂ ಅಂತ ಹೇಳಿದ್ರೆ 4-5 ಬಂದು ಆಮೇಲೆ ಕ್ಲಾರಿಟಿ ಕೊಡೋದು ಆಮೇಲೆ ಬರುತ್ತೆ ಇಲ್ವಾ ಸೆಕೆಂಡ್ರಿ. ಬಟ್ ಪರಿಚಯ ಇದ್ರು ಕೇಳಲ್ಲ. ಈಗ ಒಂದು ರೂಮರ್ ಆದ್ರೆ ನ್ಯೂಸ್ ಮಾಡಬೇಕು ಅಂದ್ರೆ ಪರಿಚಯ ಇದ್ರೆ ಕೇಳ್ಬೋದಲ್ವಾ, ಕೇಳ್ತಿರ್ಲಿಲ್ಲ. ಅಲ್ಲ ಈಗ ಕೇಳಲ್ಲ. ಓಕೆ, ಹಂಗೆ ಬಿಫೋರ್ ವಿತೌಟ್ ಕೇಳ್ದೇನೆ ಕೇಳ್ದೆ ಹಾಕಿ ಆಮೇಲೆ ರಿಯಾಕ್ಷನ್ ಕೇಳ್ತಾರೆ. ಯಾಕಂದ್ರೆ ಅದು ನ್ಯೂಸ್, ಅದು ಕಂಟೆಂಟು. ಕರೆಕ್ಟ್. ಸೊ ಅದು ಹೇಳೋದು ಅದು ಮುಂಚೆ ಇರಲಿಲ್ಲ. ಮುಂಚೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು. ಇಟ್ಸ್, ನಾನು ಹೇಳೋದು ದಟ್ಸ್ ಹೌ ಇಟ್ ಗೋಸ್. ಜಗತ್ತು ಹಂಗೆ ಹೋಗ್ತಾ ಇರುತ್ತೆ, ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ದಟ್ಸ್ ಹೌ ಇಟ್ ಗೋಸ್ ಟುಡೇ. ಬಿಕಾಸ್ ಒನ್ ಥಿಂಗ್ ಇಸ್ ದೇರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್ ಇನ್. ಮುಂಚೆ ಹಂಗಿರಲಿಲ್ಲ. ಇಟ್ ವಾಸ್ ರೆಸ್ಪಾನ್ಸಿಬಿಲಿಟಿ. ಯಾವುದೋ ಒಂದು ಪೇಪರಲ್ಲಿ ಬಂದರೆ ಅದನ್ನು ನಾನು ಜನ ಸತ್ಯ ಅಂತ ಅನ್ಕೋತಾರೆ. ವಿತೌಟ್ ಆ ಪೇಪರಲ್ಲಿ ಬಂದರೆ ಅದು ಸತ್ಯ ಅಂತ, ಅಷ್ಟು ಮಡಿವಂತಿಕೆ ಅಂತ ಇತ್ತು ಅವಾಗ. ಅದಕ್ಕೆ ಸರ್, ಬಟ್ ಆದರೆ ಉಪೇಂದ್ರ ಸಿನಿಮಾದಲ್ಲಿ ತೋರಿಸಿದಂತಹ ವಿಷಯಗಳು ತುಂಬ ಆಗಿನ ಕಾಲಕ್ಕೂ ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಅದು ಅಂದರೆ ಸ್ವಲ್ಪ ಟ್ರಾಲ್ ಆಗಿ, ಟ್ರಾಲ್ ಇನ್ ದ ಸೆನ್ಸ್ ಅಂದರೆ ಏನಪ್ಪ ಈ ಥರ ಎಲ್ಲ ತೋರಿಸಿದ್ದಾರೆ ಹಿಂಗೆ ಇದು ಓವರ್. ಅದರಲ್ಲಿ ಒಂದು 2-3 ಸೀನ್ ನಮಗೆ ಭಯ ಇತ್ತು, ಏನಾಗುತ್ತೋ ನೋಡಿ, ಏನೋ ಗಲಾಟೆ ಆಗುತ್ತಾ, ಏನೋ ಆಗುತ್ತೆ ಅಂತ. ಬಟ್ ತುಂಬ ಓಪನ್ ಆಗೇ ರಿಸೀವ್ ಮಾಡಿದ್ರು ಜನಗಳನ್ನ. ಓನ್ಲಿ ಥಿಂಗ್ ಅಂದರೆ ಫೀಲ್ ಲೇಡೀಸ್ ಹೋಗಿಲ್ಲ ಜಾಸ್ತಿ. ಬಟ್ ಹೋಗ್ತಾ ಅಂದರೆ ಕೆಲವು ವರ್ಷಗಳಾದ್ಮೇಲೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ. ಬಟ್ ಆ ಟೈಮಲ್ಲಿ ಜಾಸ್ತಿ ಪೆದ್ದ ಹುಡುಗರು ಅಂತ. ಬಟ್ ಅದೇ ಸಾಕಾಗಿ ದೊಡ್ಡ ಹಿಟ್ಟಾಗಕ್ಕೆ. ಹೌದು. ಫೀಮೇಲ್ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಇದ್ರು, ಸ್ವಲ್ಪ ಇದ್ರೆ ಸ್ವಲ್ಪ ಜಾಸ್ತಿ ಇತ್ತು. ಹೌದು. ವೇಟಿಂಗ್. ಎಸ್ಪೆಷಲಿ ರವೀನಾ ಟಂಡನ್ ಅವ್ರ ಜೊತೆಗೆ ಒಂದು ಸೀನ್ ಬರುತ್ತಲ್ಲ ಒಳಗಡೆ, ಇದು ರೂಮೊಳಗಿನ ಒಂದು ಸೀನ್ ಬರುತ್ತೆ. ಅಲ್ಲಿ ಅವರು ಸಾಕಷ್ಟು ಅಲ್ಲಿ ಎಲ್ಲ ಹೊಡೆದಾಕಿ, ಗ್ಲಾಸ್ ಎಲ್ಲ ಹೊಡೆದಾಕಿ, ಆ ಥರದ್ದೆಲ್ಲ ಇವತ್ತಿಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅಂದರೆ ಸುಮಾರೆಲ್ಲ
ಅದಕ್ಕೆಲ್ಲ ಸಖತ್ತು ಮೋಸ್ಟ್ಲಿ ಟ್ರಾಲ್ ಆಗೋದು ಅಥವಾ ಎಗೇನ್ಸ್ಟ್ ಆಗಿ ಮಾತ್ರ ಏನು ಹುಡುಗಿಯರ್ನ ಈ ಥರ ತೋರಿಸಿದ್ದಾರೆ. ಮತ್ತು ಲಾಸ್ಟಲ್ಲಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಎತ್ಕೊಂಡು ಮೂರು ಜನ ಅವ್ರು ಎತ್ಕೊಂಡು ಕಷ್ಟಪಡ್ತಾ ಇರೋಂಥದ್ದು ಆ ಥರದ್ದೆಲ್ಲ ನೋಡೋದು. ದಟ್ಸ್ ಗಾಟ್ ಎ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಇದೆ ಎಕ್ಸಾಕ್ಟ್ಲಿ. ಅರ್ಥ ಬೇರೆ ಇರುತ್ತೆ. ಬಟ್ ಆದರೂ ಅದು ಕೆಲವರು ವಿರೋಧ ಮಾಡೋವಂಥವ್ರು ಆ್ಯಕ್ಚುಲಿ ಇವತ್ತು ತುಂಬ ಜನ ಸಿಗ್ತಾ ಇದ್ರು ಮೋಸ್ಟ್ಲಿ. ಬಹುಶಃ ಇವತ್ತು ಅದು attempt ಮಾಡ್ತಿದ್ರೆ. ವಿರೋಧ ಪ್ರತಿಯೊಂದು ನೀವು ಒಳ್ಳೇದು ಮಾಡಿ ಕೆಟ್ಟದು ಮಾಡಿ ಪರ ವಿರೋಧ ಇದ್ದೇ ಇರುತ್ತೆ. ನೀವು ಯಾವ್ದ್ರಲ್ಲಿ ನೋಡಿ, ನೀವು ಒಳ್ಳೇದು ಮಾಡಿ ಅದಕ್ಕೂ ವಿರೋಧ ಇರುತ್ತೆ, ನೀವು ಕೆಟ್ಟದು ಮಾಡಿ ಅದಕ್ಕೂ ವಿರೋಧ ಇರುತ್ತೆ. ಸೊ ನೀವು ಫಾರ್ಮಲ್ಲಿ ಇದ್ರೆ, ನಿಮ್ಗೆ ಹೆಸರು ಇದ್ರೆ, ನೀವೇನು ಮಾಡಿದ್ರು ಅದಕ್ಕೆ ಪರ ವಿರೋಧ ಬಂದೇ ಬರುತ್ತೆ. ಅದಕ್ಕೆ ನೀವು ಫಾರ್ಮಲ್ಲಿ ಇದ್ದೀರಾ ಅಂತ ಅರ್ಥ. ಪರ ವಿರೋಧ ಬಂದರೆ ಅದು ಫಾರ್ಮಲ್ ಇಲ್ದಿದ್ರೆ ಯಾವ್ದು ಚಿಕ್ಕ ಪಿಕ್ಚರ್ ಬಗ್ಗೆ ಮಾತಾಡಲ್ಲ, ಇದು ಎಕ್ಸ್ಪೆಕ್ಟೆಡ್ ಪಿಕ್ಚರ್, ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡಿದ್ರೆ ನನಗೂ ಹೆಸರಾಗುತ್ತೆ. ಸೊ ಮಾಮೂಲಿ ಅದು.